ಹಾಯ್ ಫ್ರೆಂಡ್ಸ್, ದಸರಾ ಉದ್ಘಾಟನೆಗೆ ಸೆಲೆಕ್ಟ್ ಆಗಿರೋ ಮುಸ್ಲಿಂ ಸಾಹಿತಿ ಬಾನು ಮುಷ್ತಾಕ್ ಯಾರು? ಇವರ ಸಾಧನೆಗಳು ಏನು? ಇವರನ್ನೇ ಆಯ್ಕೆ ಮಾಡಿದ್ಯಾಕೆ ಸಿದ್ದರಾಮಯ್ಯ ಸರ್ಕಾರ? ಇವರು ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ? ಓದಿರೋದು ಎಷ್ಟು? ಮುಸ್ಲಿಂ ಸಮುದಾಯದ ಆಚರಣೆಯನ್ನು ಇವರು ಪ್ರಶ್ನಿಸಿದ್ದು ಗೊತ್ತಾ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. 8ನೇ ವಯಸ್ಸಲ್ಲಿ 1ನೇ ಕ್ಲಾಸ್ಗೆ ಎಂಟ್ರಿ. ಎಸ್.ಕೆ. ಬಾನು ಮುಷ್ತಾಕ್ ಇವರು ಹಾಸನದ ಮುಸ್ಲಿಂ ಕುಟುಂಬವೊಂದರಲ್ಲಿ 1948ರ ಏಪ್ರಿಲ್ 3ರಂದು ಜನಿಸಿದ್ರು. ತಂದೆ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ರು. ಇವರ ತಾಯಿಯದ್ದು ಬಾಲ್ಯ ವಿವಾಹವಾಗಿತ್ತು. ಭಾನು ಮುಷ್ತಾಕ್ ಮನೆಯಲ್ಲಿ ಉರ್ದು ಮಾತನಾಡ್ತಿದ್ರು. ಅದರಂತೆ ತಂದೆ ಭಾನು ಅವರನ್ನ ಉರ್ದು ಶಾಲೆ ಒಂದಕ್ಕೆ ಸೇರಿಸಿದ್ರು. ಆದರೆ ಭಾನು ಅವರಿಗೆ ಉರ್ದು ಭಾಷೆಯಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ. ಒಂದಕ್ಷರನೂ ಕಲಿಲಿಲ್ಲ. ಇದೇ ಟೈಮ್ಗೆ ಸರಿಯಾಗಿ ತಂದೆಗೆ ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ಮಾಡಲಾಯಿತು. ಆಗ ತಂದೆ ಭಾನು ಅವರನ್ನ ಕ್ರಿಶ್ಚಿಯನ್ ಕನ್ನಡ ಕಾನ್ವೆಂಟ್ ಸ್ಕೂಲ್ ಒಂದಕ್ಕೆ ಸೇರಿಸಿದ್ರು. ಹೀಗೆ 8ನೇ ವಯಸ್ಸಿಗೆ ಭಾನು 1ನೇ ಕ್ಲಾಸ್ಗೆ ಎಂಟ್ರಿ ಕೊಟ್ರು. ಆಗ ಆ ಸ್ಕೂಲ್ನ ಟೀಚರ್ಸ್ ಮುಂದಿನ 6 ತಿಂಗಳಲ್ಲಿ ಕನ್ನಡ ಕಲಿಬೇಕು ಅಂತ ಕಂಡೀಷನ್ ಹಾಕಿದ್ರು. ಅದರಂತೆ ಮುಂದಿನ ದಿನಗಳಲ್ಲಿ ಭಾನು ತುಂಬಾ ವೇಗವಾಗಿ ಕನ್ನಡವನ್ನ ಕಲಿತರು. ಕನ್ನಡ ಕಲಿಯದಿದ್ರೆ TC ಕೊಡ್ತೀವಿ ಎಂದಿದ್ದವರೇ ಪ್ರಮೋಷನ್ ಕೊಟ್ರು. 2 ವರ್ಷದಲ್ಲಿ ಭಾನು 4ನೇ ಕ್ಲಾಸ್ಗೆ ಎಂಟ್ರಿ ಕೊಟ್ರು. 7ನೇ ಕ್ಲಾಸ್ಗೆ ಕಾದಂಬರಿ ಬರೆದ ಭಾನು. ಕನ್ನಡ ಕಲಿತ ಭಾನು ಮುಷ್ತಾಕ್ಗೆ ತಂದೆ ಕತೆ ಪುಸ್ತಕಗಳನ್ನ ತಂದ್ಕೊಡ್ತಿದ್ರು. ಕತೆ ಓದುತ್ತಾ ಬರವಣಿಗೆಯಲ್ಲೂ ಭಾನುಗೆ ಆಸಕ್ತಿ ಮೂಡ್ತು. ಅದರಂತೆ ಭಾನು 7ನೇ ಕ್ಲಾಸ್ಗೆ ಬಂದಾಗ ಮಹಡಿ ಮನೆ ಅನ್ನೋ ಹೆಸರಲ್ಲಿ ಕಾದಂಬರಿಯನ್ನೇ ಬರೆದಿದ್ರು. ಆಗಲೇ ಇವರೊಬ್ಬರು ಸಾಹಿತಿಯಾಗಿ ರೂಪುಗೊಳ್ಳಲು ಶುರುವಾಗಿದ್ರು. ಇನ್ನು ಭಾನು ಶಿಕ್ಷಣದ ವಿಚಾರಕ್ಕೆ ಬಂದ್ರೆ BSc ಮತ್ತು LLB ಕಂಪ್ಲೀಟ್ ಮಾಡಿದ್ದಾರೆ. ಆದರೆ ಕೆಲ ಕಾರ್ಯಕ್ರಮಗಳಿಗೆ ಆಹ್ವಾನಿಸುವಾಗ ಮೊಮೆಂಟೋಗಳಲ್ಲಿ ಇವರನ್ನ ಡಾಕ್ಟರ್ ಭಾನು ಮುಷ್ತಾಕ್ ಅಂತ ಉಲ್ಲೇಖಿಸಲಾಗುತ್ತೆ. ಪತ್ರಕರ್ತೆ ಆಗಿದ್ದ ಹೇಗೆ ಭಾನು ಮುಷ್ತಾಕ್? ಭಾನು ಮುಷ್ತಾಕ್ ಲಂಕೇಶ್ ಪತ್ರಿಕೆಯಲ್ಲಿ ಬರ್ತಿದ್ದ ಲೇಖನಗಳನ್ನು ಓದ್ತಿದ್ರು. ಒಂದ್ಸಲ ವಿಜಯಪುರದಲ್ಲಿ ನಡೆದ ಒಂದು ಘಟನೆ ವರದಿಯಾಗಿತ್ತು. ಅಲ್ಲಿನ ನಜ್ಮಾ ಅನ್ನೋ ಮುಸ್ಲಿಂ ಟೀಚರ್ ಒಬ್ರು ಸಿನಿಮಾ ನೋಡಲು ಹೋಗಿದ್ರು. ಆದ್ರೆ ಮುಸ್ಲಿಂ ಮಹಿಳೆಯರು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಬಾರ್ದು ಅಂತ ಜನ ಟೀಕಿಸಿದ್ರು. ಆಕೆಗೆ ಕಿರುಕುಳ ಕೊಟ್ಟಿದ್ರು. ಈ ವರದಿ ಓದಿದ ಭಾನು ಮುಷ್ತಾಕ್ಗೆ ತುಂಬಾ ಸಿಟ್ಟು ಬಂತು. ಕೂಡಲೇ ಮುಸ್ಲಿಂ ಮಹಿಳೆಯರಿಗೆ ಮನೋರಂಜನೆ ಕ್ಷೇತ್ರ ನಿಷಿದ್ಧವೇ ಅನ್ನೋ ಟೈಟಲ್ ಅಡಿ ಲೇಖನವನ್ನ ಬರೆದು ಕಳುಹಿಸಿದ್ರು. ಕೆಲವೇ ದಿನಗಳಲ್ಲಿ ಬಂದ ಲಂಕೇಶ್ ಪತ್ರಿಕೆಯಲ್ಲಿ ಈ ಲೇಖನ ಪ್ರಕಟವಾಗಿತ್ತು. ಅಷ್ಟೇ ಅಲ್ಲದೆ ಭಾನು ಮುಷ್ತಾಕ್ ಅವರನ್ನ ಸಂಪರ್ಕ ಮಾಡಿದ P. ಲಂಕೇಶ್ ಇಂತಹ ಮತ್ತಷ್ಟು ಲೇಖನವನ್ನ ಬರೆಯಲು ಅವಕಾಶ ನೀಡಿದ್ರು. ಈ ರೀತಿ ಲಂಕೇಶ್ ಪತ್ರಿಕೆಗೆ ಭಾನು ಹಲವು ಲೇಖನಗಳನ್ನ ಬರೆದ್ರು. ಆಲ್ ಇಂಡಿಯಾ ರೇಡಿಯೋದಲ್ಲೂ ಕೆಲಸ ಮಾಡಿದ್ದ ಇವರು ತಮ್ಮ 26ನೇ ವಯಸ್ಸಿನಲ್ಲಿ ಮದುವೆ ಆದ್ರು. ಮುಸ್ಲಿಂ ಮಹಿಳೆಯರ ಹಕ್ಕಿಗೆ ಹೋರಾಟ. ಸಾಮಾನ್ಯವಾಗಿ ಮಹಿಳೆಯರು ಮಸೀದಿಗೆ ಹೋಗುವ ಹಾಗಿಲ್ಲ, ನಿರ್ಬಂಧ ಇದೆ ಅನ್ನೋದು ನಂಬಿಕೆ. ಆದ್ರೆ ಈ ಬಗ್ಗೆ ಮಾತನಾಡಿದ್ದ ಭಾನು ಮುಷ್ತಾಕ್ ಇಡೀ ವಿಶ್ವದಲ್ಲಿ ಈ ಪದ್ಧತಿ ಚಾಲ್ತಿಯಲ್ಲಿಲ್ಲ, ಏಷ್ಯಾದ ಕೆಲವು ಭಾಗಗಳಲ್ಲಿ ಮಾತ್ರ ಇದು ಚಾಲ್ತಿಯಲ್ಲಿದೆ. ಈ ನಿರ್ಧಾರವನ್ನ ಮಸೀದಿ ಸಮಿತಿಯಲ್ಲಿರೋರು ಮಾಡ್ತಾರೆ ಹೊರತು ಈ ಪದ್ಧತಿ ಇಸ್ಲಾಂನಲ್ಲಿಲ್ಲ ಅಂತ ಹೇಳಿಕೆ ನೀಡಿದ್ರು. ಇಸ್ಲಾಂ ಯಾವುದೇ ಮಹಿಳೆಗೆ ಮಸೀದಿಗೆ ಬರೋದನ್ನ ನಿರ್ಬಂಧ ಮಾಡಿಲ್ಲ ಅಂತ ಪ್ರತಿಪಾದಿಸಿದ್ರು. ಇದರಿಂದ ಸಿಟ್ಟಿಗೆದ್ದ ಕೆಲ ನಾಯಕರು ಇವರ ವಿರುದ್ಧ ಫತ್ವಾ ಹೊರಡಿಸಿದ್ರು. ನಿರಂತರವಾಗಿ ಇವರಿಗೆ ಬೆದರಿಕೆ ಕರೆಗಳು ಬಂದವು. ವ್ಯಕ್ತಿಯೊಬ್ಬ ಇವರಿಗೆ ಚಾಕು ಇರಿಯಲು ಪ್ರಯತ್ನಿಸಿದ್ದ. ಆಗ ಇವರ ಪತಿ ಮಧ್ಯಪ್ರವೇಶಿಸಿ ಭಾನು ಮುಷ್ತಾಕ್ ಪ್ರಾಣ ಉಳಿಸಿದ್ರು. ಇನ್ನು ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ನಿಷೇಧ ವಿಷಯ ತೀವ್ರಗೊಂಡಾಗ ಅದರ ವಿರುದ್ಧ ಭಾನು ದನಿ ಎತ್ತಿದ್ರು. ಇದು ಮುಸ್ಲಿಂ ಹೆಣ್ಣು ಮಕ್ಕಳ ಹಕ್ಕು ಅಂತ ಪ್ರತಿಪಾದಿಸಿದ್ರು. ಇನ್ನು ಬಾಬಾ ಬುಡನ್ಗಿರಿ ಅಂದ್ರೆ ದತ್ತಪೀಠ ವಿವಾದದಲ್ಲಿ ಮುಸ್ಲಿಮರ ಪರವಾಗಿ ಹೋರಾಡ್ತಾ ಬಂದಿದ್ದಾರೆ. ಆದ್ರೆ ಒಮ್ಮೆ ಮಾತಿನ ಭರದಲ್ಲಿ ನಾನು ಕನ್ನಡವನ್ನು ಭಾಷೆಯಾಗಿ ನೋಡ್ತೀನಿ, ಅದು ಬಿಟ್ಟು ಭುವನೇಶ್ವರಿ ದೇವಿಯಾಗಿ ಒಪ್ಪುವುದಿಲ್ಲ ಅಂತ ಹೇಳಿಕೆ ನೀಡಿದ್ರು. ಈಗ ಅಂದ್ರೆ ದಸರಾ ಚಾಲನೆಗೆ ಇವರನ್ನೇ ಆಯ್ಕೆ ಮಾಡಿದ ಬಳಿಕ ಈ ವಿಡಿಯೋ ವೈರಲ್ ಆಗ್ತಿದೆ. ಬರವಣಿಗೆ ಮತ್ತು ಪ್ರಶಸ್ತಿಗಳು. ಭಾನು ಮುಷ್ತಾಕ್ಗೆ ಕನ್ನಡ, ಹಿಂದಿ, ದಕ್ಕನಿ, ಉರ್ದು ಮತ್ತು ಇಂಗ್ಲಿಷ್ ಭಾಷೆ ಮಾತನಾಡೋಕೆ ಬರುತ್ತೆ. ಇವರು ಚಿಕ್ಕ ವಯಸ್ಸಿನಲ್ಲೇ ಬರೆಯೋಕೆ ಶುರು ಮಾಡಿದ್ರು. ಸಾಹಿತಿಯಾಗಿದ್ದು 29ನೇ ವಯಸ್ಸಿನಲ್ಲಿ. ಇವರ ಹಲವಾರು ಪುಸ್ತಕಗಳು ಹೆಣ್ಮಕ್ಕಳು ಮತ್ತು ಮಹಿಳೆಯರ ಕಷ್ಟಗಳನ್ನು ಆಧರಿಸಿರುತ್ತೆ.
ಈವರೆಗೆ ಸಣ್ಣ ಕಥೆಗಳ ಕಲೆಕ್ಷನ್ ಬುಕ್ಗಳು ಸೇರಿದಂತೆ 9 ಪುಸ್ತಕಗಳನ್ನು ಬರೆದಿದ್ದಾರೆ. ಅವರ ಹಲವು ಪುಸ್ತಕಗಳು ಉರ್ದು, ಮಲಯಾಳಂ, ಹಿಂದಿ, ತಮಿಳಿಗೆ ಭಾಷಾಂತರ ಕೂಡ ಆಗಿದೆ. ಇನ್ನು ಭಾನು ಮುಷ್ತಾಕ್ಗೆ 1999ರಲ್ಲೇ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ಸೇರಿದಂತೆ ಸಾಲು ಸಾಲು ಪ್ರಶಸ್ತಿಗಳು ಒಲಿದು ಬಂದಿವೆ. ಭಾನು ಮುಷ್ತಾಕ್ರ ಪುಸ್ತಕವನ್ನ ದೀಪಾ ಬಸ್ತಿ ಅನ್ನೋರು ಇಂಗ್ಲಿಷ್ಗೆ ಅನುವಾದಿಸಿ ಹಾರ್ಟ್ ಲ್ಯಾಂಪ್ ಅಂತ ಹೆಸರಿಟ್ಟಿದ್ರು. ಇದು ಹಸೀನಾ ಮತ್ತು ಇತರೆ ಕತೆಗಳು ಅನ್ನೋ ಪುಸ್ತಕದ ಒಂದಷ್ಟು ಕತೆಗಳನ್ನು ಆಯ್ದು ಬರೆದ ಪುಸ್ತಕವಾಗಿತ್ತು. ಇದಕ್ಕೆ ವಿಶ್ವದ ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲಿ ಒಂದಾದ ಬೂಕರ್ ಪ್ರಶಸ್ತಿ ಒಲಿದು ಬಂದಿತ್ತು. ಕನ್ನಡಕ್ಕೆ ಒಲಿದ ಮೊದಲ ಬೂಕರ್ ಪ್ರಶಸ್ತಿ ಇದಾಗಿತ್ತು. ಈ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡದ ಕೀರ್ತಿ ಪತಾಕೆ ಹಾರಿಸಿದ್ರು. ಫ್ರೆಂಡ್ಸ್, ಇದು ಸಾಹಿತಿ, ವಕೀಲೆ, ಪತ್ರಕರ್ತೆ ಭಾನು ಮುಷ್ತಾಕ್ ಜೀವನದ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೇನನ್ಸುತ್ತೆ? ಇವರು ದಸರಾ ಉದ್ಘಾಟನೆ ಮಾಡಬೇಕಾ ಬೇಡ್ವಾ? ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.